ಇಲ್ಲಿ ರಾಮನಗರ ಬಳಿ ರೆಸಾರ್ಟ್ ಅಲ್ಲಿ ಇದ್ದಾರೆ ಸರ್. ಪರಿಸ್ಥಿತಿ ಏನು? ಅವರು ಬೆಂಗಳೂರು ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಓಕೆ ಸರ್. ಬಂದಿದ್ದಾರೆ ಅಂತ ಈಗ ಅವ್ರ ಅಧ್ಯಕ್ಷರು, ನಮ್ಮ ಅಧ್ಯಕ್ಷರು PCC ಫೋನ್ ಓಕೆ. ನಾನೇ PCC ಪಕ್ಷದಲ್ಲಿ ಏನಾಗಿರಬೇಕು ಅಂತ ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದೀನಿ. ಅವರೆಲ್ಲ ಬಂದಿದ್ದಾರೆ, ಮೈಸೂರು ನೋಡಬೇಕು ಅಂತ ಅವ್ರಿಗೆ ಆಸೆ ಇದೆ. ಅಲ್ಲ ಮಾಮೂಲಿ, ಯಾಕಂದ್ರೆ ಗುಜರಾತಿಂದ ಆದ ನಂತರದಲ್ಲಿ ಏನೇ ಆದರೂ ಬೆಂಗಳೂರಿಗೆಲ್ಲ ಬರ್ತಾರೆ ಅಂದ್ರೆ DK ಶಿವಕುಮಾರ್ ಗೊತ್ತಿರುತ್ತೆ ಅಂತ ಸರ್. ಬರ್ತೀನಿ ಅಂತ ನಂಗೆ ತಿಳಿಸಿದ್ದಾರೆ, ಬನ್ನಿ ಅಂತ ಹೇಳಿದ್ದೀನಿ. ಇದು ಸ್ವಲ್ಪ ಎಲ್ಲ ಆರಾಮಾಗಿರೋ ಜಾಗ ಬೇಕು ಅಂತ ಅದಕ್ಕೆ ಅಲ್ಲಿ ಹೇಳಿದ್ದೀನಿ. ರಾಜ್ಯಸಭೆ ಕ್ರಾಸ್ ವೋಟಿಂಗ್ ಆಗದೇ ಇರಲಿ ಅಂತ ನಿಮಗೆ ಟಾಸ್ಕ್ ಕೊಟ್ಟಿದ್ದಾರೆ, ಆ ಟಾಸ್ಕ್ ನೀವೇ ನೋಡ್ಕೊಳ್ತಾ ಇದ್ದೀರಾ ಅನ್ನೋ ಥರ ಸರ್. ಪಾರ್ಟಿ ಏನು ಹೇಳಿದ್ರು ಅದನ್ನು ಮಾಡಬೇಕಲ್ಲ. ಎಲ್ಲ ದೇಶದ ಎಲ್ಲ ರಾಜ್ಯದಲ್ಲೂ ಇವೆಲ್ಲ ಬಂದಿದ್ದಾರೆ. ಸೊ ಬಂದಿದ್ದಾರಂತೆ, ನಾನು ಭೇಟಿ ಮಾಡ್ತೀನಿ. ನನ್ನ ಟೈಮ್ ಕೇಳಿದ್ರು ಇಲ್ಲಿ ಬರೋಕ್ಕೆ ಹೋಗ್ಬಿಡಿ, ಅಸೆಂಬ್ಲಿ ಇದೆ ಅಂತ ಹೇಳಿದೆ. ಅಸೆಂಬ್ಲಿ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಸರ್. ಈ ಥರ ಟ್ರಬಲ್ ಆದಾಗೆಲ್ಲ ಸಮಸ್ಯೆಗೆ ತಲೆ ಕೊಡ್ತೀರಿ ಅನ್ನುವಂಥದ್ದು ಸರ್. ಆದರೆ ನಿಮ್ಮ ಸಮಸ್ಯೆನೇ ಪರಿಹಾರ ಆಗಲಿಲ್ಲ. ಕಾಲ ನಿರ್ಣಯ ಮಾಡಿ ಸರ್. ಶಾಸಕರು ಸರ್ ನಿನ್ನೆ ಇದೆ, ಎಲ್ಲ ಮಂತ್ರಿ ಆಗಬೇಕು ಅಂತ ಆಸೆ ಇದೆ. ನಾನು ಫಸ್ಟ್ ಟೈಮ್ ಮಾಡಿದ್ದು, ನಾನು ಓಲ್ಡ್ ಆಗ್ತೀನಿ, ನಾನು ಸೀನಿಯರ್ ಸಿಟಿಸನ್ ಆಸೆ ಇದೆ. ಇಕ್ಬಾಲ್ ಹುಸೇನ್ ಅವ್ರನ್ನ ಪಾರ್ಟಿಯಿಂದ ತೆಗಿಬೇಕು ಅಂತ ಬೇಳೂರು ಗೋಪಾಲ್ ಕೃಷ್ಣ ಆಗ್ರಹ ಮಾಡಿದ್ದಾರೆ. ಯಾಕಂದ್ರೆ ಬಡ್ಜೆಟ್ ಸಮಾಧಾನನೂ ಆಗಿಲ್ಲ, ಬಡ್ಜೆಟ್ ಇಂದ ನಮಗೆ ನ್ಯಾಯನೂ ಆಗಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಅವ್ರು ಪಾರ್ಟಿಯಿಂದಲೇ ತೆಗಿಬೇಕು ಅಂತ. ಬಜೆಟ್ ನಮಗೆ ನ್ಯಾಯ ಒದಗಿಸಿಕೊಟ್ಟಿಲ್ಲ. ಯಾಕೆ ಅವ್ರಿಗೆ ಕೋರ್ಟ್ ಕೊಟ್ಟಿಲ್ವಾ? ಕೋರ್ಟ್ ಕೊಟ್ಟಿದ್ದೀವಿ, ಬೇಕಾದಷ್ಟು ಕೆಲಸ ಕೊಟ್ಟಿದ್ದೀವಿ. ಇಕ್ಬಾಲ್ ಹುಸೇನ್ ನಾನು ಎಲ್ಲದಕ್ಕೂ DK ಶಿವಕುಮಾರ್ ಅವರೇ ನಂಬ್ಕೋಬೇಕು ಅಂತ ಹೇಳಿದ್ದಾರೆ. ಕೋರ್ಟ್ ಕೊಟ್ಟಿದ್ದೀವಿ ಅವ್ರಿಗೆ. ಕೋರ್ಟ್ ಅವರೆಲ್ಲ ಬಂದು ಕೋರ್ಟ್ ಬೇಕು ಅಂತ ಕೇಳಿದ್ರು. ಹಾಗೆ ಅಲ್ಲಿಗೆ ರಾಮನಗರ ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟಿದ್ದೀವಿ. ಬೇರೆ ಬೇರೆ ಎಲ್ಲ ಕೊಟ್ಟಿದ್ದೀವಿ. ಅನೌನ್ಸ್ಮೆಂಟ್ ಆಗ್ತದೆ. Sir, are there fears of cross voting over the Odisha MPs and MLAs being brought to Bangalore? I don't What is the intention? know. I don't know. They want to come and see her. They feel that Bangalore is safe. They have come here. I will meet them. Still, I will not meet them. They called me in the midnight. They want to come. I said, okay. They are our colleagues. My PCC president spoke to me. I didn't get any information from any other side. Since my PCC president already requested me, I said, okay, fine. It is our duty to take care of them. I am doing this since last Vilas Swadeshmukh, Ahmad Patel election, so many other elections. This Madhya Pradesh, all these things have been happening. So they have come. They are our guests. So you have been known to manage the crisis. You have always been known to manage the crisis wherever there are fears of Operation Kamala or cross voting. So when would you be meeting with them, sir? I'll be going and meeting them. First I have to attend the assembly. After the assembly, I have some calling attentions and all. I'll attend them and I'll go to them. Any responsibility levied on you? Any responsibility levied on you by the High Command with respect to Orissa and Assam? Nothing, no responsibility. Only my PCC president spoke that they are coming. I said, you are my guest, you please. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.